ಓಹೋ ಅಂದಾಗೆ ಹರೀಶ್ ಅಲ್ವೇನು? ಹೌದು, ತಾವ್ಯಾರು? ಓಹೋ, ಚಂದ್ರಿಕಾ, ನೀನೇನಿಲ್ಲಿ? ನಾನು ಇದೇ ಊರಿಗೆ ಟೀಚರ್ ಪೋಸ್ಟ್ ಆಗಿದೆ. ಅಂದಹಾಗೆ ನಾನು ಈ ಊರಿಗೆ ಬಂದು 1 ತಿಂಗಳಾಯ್ತು. ಹೌದಾ, ತುಂಬಾ ಸಂತೋಷವಾಯ್ತು. ನಮ್ಮ ಊರಿನ ಮಕ್ಕಳಿಗೆ ವಿದ್ಯಾಬುದ್ಧಿ ಹೇಳಿಕೊಡೋ ಗುರು ಆಗಿದೆಯಲ್ಲ, ಅಷ್ಟೇ ಸಾಕು. ಅಂದ್ರೆ ಹರೀಶ್, ಇದು ನಿಮ್ಮೂರ? ಅಂದಹಾಗೆ ನೀನು ಧಾರವಾಡದಲ್ಲಿದ್ದು? ಕಲಿಯುವುದಕ್ಕೋಸ್ಕರ ನೀನು ಹೇಗೆ ಛಲ ತೊಟ್ಟು ಓದಿ ಟೀಚರ್ ಆದ್ಯೋ ಅದೇ ತರ ನನ್ನ ಅಣ್ಣಂದ್ರ ಶ್ರಮದ ಫಲದಿಂದ ನಾನು ಓದಿ ಹಗಲು ಇರುಳುದು ಅನ್ನೇ ಓದಿ ನಾನು ಒಬ್ಬ ದೊಡ್ಡ PSI ಆದೆ. ಹರೀಶ್, ನೀನೀಗ PSI? ಇನ್ನೂ ಇಲ್ಲ, ಅದೇ ವಿಚಾರಕ್ಕಾಗಿ ಬೆಂಗಳೂರಿಗೆ ಹೊರಟಿದ್ದೇನೆ. ಮುಂದಿನ ವಾರದಲ್ಲಿ ಆರ್ಡರ್ ಬರಬಹುದು. ಹೌದಾ ಹರೀಶ್, ತುಂಬಾ ಸಂತೋಷ ಆಯ್ತು. ಯಾಕೆ ಈ ಮಾತನ್ನ ಹೇಳ್ತಾ ಇದೆ ಅಂತಂದ್ರೆ, ಮನೆಯಲ್ಲಿ ನಮಗೋಸ್ಕರ ಕಷ್ಟಪಟ್ಟು ಓದಿ ಬೆಳೆಸ್ತಾರೆ, ಓದಿಸ್ತಾರೆ. ನಾವೇನಾದರೂ ಅವರ ಶ್ರಮದ ಕಡೆಗೆ ಹೋಗಿ ನಾವು ಚೆನ್ನಾಗಿ ಓದಿ ವಿದ್ಯೆಯನ್ನು ಕಲಿತು ಏನಾದರೂ ಒಂದು ಉದ್ಯೋಗವನ್ನು ಪಡೆದುಕೊಂಡ್ರೆ ಅವರೆಷ್ಟು ಸಂತೋಷ ಪಡ್ತಾರೆ ಅಲ್ವೇನು? ನಿಜ ಚಂದ್ರಿಕಾ, ನಮಗೆ ಬಡತನವೇ ಬಹುದಿನವಾದರೂ ನನ್ನ ಅಣ್ಣಂದಿರು ಎದಕ್ಕೂ ಬಗ್ಗದೆ ಬಂಟರಾಗಿ ನಿಂತು ಕೋಟ್ಯಾಧೀಶರು ಮಕ್ಕಳು ಓದುವ ಕಾಲೇಜಿನಲ್ಲಿ ಓದಿಸಿ ನನ್ನನ್ನು ಒಬ್ಬ ದೊಡ್ಡ ಅಧಿಕಾರಿಯಾಗಿ ಮಾಡಿದ್ರಲ್ಲ, ಅವರಿಗೆ ನಾನು ಎಷ್ಟು ಕೃತಜ್ಞತೆಗಳನ್ನು ಸಲ್ಲಿಸಿದರೂ ಸಾಲದು. ಹಾ ಚಂದ್ರಿಕಾ, ನನಗಿನ್ನು ಟೈಮ್ ಆಗುತ್ತೆ, ನಾನಿನ್ನು ಬರಲೇ? ಆಯ್ತು ಹರೀಶ, ಹೋಗಿ ಬನ್ನಿ. ನೋಡಿ, ಆದಷ್ಟು ಬೇಗ ನೀವು ಕಾನೂನಿನ ಕವಚವನ್ನು ತೊಟ್ಟು ಈ ಊರಿಗೆ ಬರಬೇಕೆನ್ನೋದೇ ನನ್ನ ಆಸೆ. ಓಕೆ, ಆಡ್ರಿ ಚಂದ್ರಿಕಾ, ನಾನಿನ್ನು ಬರುತ್ತೇನೆ. ಆಯ್ತಾಯ್ತು, ಹೋಗಿ ಬನ್ನಿ. ಆಹಾ, ಎಂತ ನಯ ವಿನಯ! ಎಷ್ಟು ದೊಡ್ಡ ಅಧಿಕಾರಿ ಆದರೂ ಕೂಡ ಒಂದು ಬಿಗುಮಾದ ಮಾತನಾಡದೆ ನನಗೆ ಎಷ್ಟೊಂದು ಗೌರವವನ್ನು ಕೊಟ್ಟು ಮಾತನಾಡಿದ್ರಲ್ಲ, ಎಷ್ಟು ಒಳ್ಳೆಯ ಮನಸ್ಸು ಹರೀಶ್ ಇವರದ್ದು. ನೋಡಿ ಹರೀಶ್, ನೀವು ಆದಷ್ಟು ಬೇಗ ಪೊಲೀಸ್ ಆಫೀಸರ್ ಆಗಿ ಬಂದು ಆ ವಿಷ ಕಂಠನನ್ನು ಒದ್ದು ಒಳಗೆ ಹಾಕಿಸಿದಾಗಲೇ ನನ್ನ ಆತ್ಮಕ್ಕೆ ಶಾಂತಿ. ಹಲೋ ಚಂದ್ರಿಕಾ. ಯಾರು? ಓಹೋ ಹೋ ಹೋ, ವಿಷಕಂಠ. ಎಸ್, ಆಯಾಮೆ ವಿಷಕಂಠ. ಯಾಕೆ ಚಂದ್ರಿಕಾ, ಮೈಯೆಲ್ಲ ಬೆವರು ಬಂದು ನಾಲಿಗೆ ತಡವರಿಸಿದಂತೆ ಕಾಣುತ್ತಿದೆ ಅಲ್ಲ? ಈ ವಿಷಕಂಠನನ್ನು ಕಂಡು ಭಯದ ಭೀತಿ ಆವರಿಸಿದ ನಿನ್ನ ಮನಕ್ಕೆ? ನಾಚಿಕೆ ಗೆಟ್ಟವನೇ, ಅಂದು ಸ್ಕೂಲಿನಲ್ಲಿ ನಿನಗೆ ಮಂಗಳಾರತಿ ಮಾಡಿದ್ದು ಸಾಲದೇನೋ ಬಂಡ? ಬಂಡ ಬಂಡನಲ್ಲೇ ಹುಚ್ಚು ಮುಂಡೆ. ಈ ವಿಷಕಂಠ ಹಠವಾದೆ. ಅಂದು ಸ್ಕೂಲಿನಲ್ಲಿ ಒಪ್ಪದ ಸಿಟ್ಟಿಗೇರಿ ಕಾಳಿಂಗ ಸರ್ಪವನ್ನು ಕೆಣಕೆ ಕಳಿಸಿದೆಯಲ್ಲ, ಇಂದು ಮಿಡಿದಾಘರನಾಗಿ ನಿನ್ನ ಶೀಲ ಕಚ್ಚಿ ಹೋಗಬೇಕೆಂದು ಛಲ ತೊಟ್ಟು ಬಂದಿರುವನು ಈ ವಿಷ ಪರ್ವ ವಿಷಕಂಠ. ತಾಯಿ, ನಿನ್ನಂತ ಛಲ ತೊಟ್ಟ ಎಷ್ಟೋ ಗಂಡಸರು ತಿಹಾರ ಜೈಲಿನಲ್ಲಿ ಕಲ್ಲು ಶಿಕ್ಷೆಯನ್ನ ಅನುಭವಿಸ್ತಾ ಇದ್ದಾರೆ. ಅದು ನಿನಗೆ ಜ್ಞಾಪಕವಿರಲಿ. ಜ್ಞಾಪಕ ಜ್ಞಾಪಕವಿದೆ ಚಂದ್ರಿ, ನನಗೆಲ್ಲ ಜ್ಞಾಪಕವಿದೆ. ಆದರೆ ಅವರು ಗಲ್ಲು ಶಿಕ್ಷೆಗೆ ಒಳಗಾಗುವ ಮುನ್ನ ಒಂದು ಹೆಣ್ಣಿನ ಶೀಲ ಸವೆದು ತಮ್ಮ ಆಸೆಗಳನ್ನು ಈಡೇರಿಸಿಕೊಂಡು ಅವಳನ್ನು ಸಾಯಿಸಿದ ಮೇಲಲ್ಲವೇ ಅವರಿಗೆ ಗಲ್ಲು ಶಿಕ್ಷೆಯಾಗಿತ್ತು. ಅಂದ್ರೆ ನನ್ನ ಹತ್ತಿರ ನಿನ್ನ ಆಸೆಯನ್ನು ಪೂರೈಸಿಕೊಂಡು ನನ್ನನ್ನು ಸಾಯಿಸಬೇಕಂತ ಬಂದಿದ್ದೀಯೇನು ಇಲ್ಲಿಗೆ? ಕರೆಕ್ಟ್ ಚಂದ್ರಿ, ಕರೆಕ್ಟ್. ನನ್ನ ಮಾತಿನ ಮರ್ಮವನ್ನು ಬೇಗನೆ ಅರ್ಥ ಮಾಡಿಕೊಂಡಿದ್ದೀಯಾ? ಯಾಕಂದರೆ ನೀನು ಟೀಚರ್ ಅಲ್ವಾ? ಬುದ್ಧಿ ಬಹಳ
ಹೇಳು ಟೀಚರ್, ಅಂದು ನನಗಾದ ಸೇಡಿಗಾಗಿ ಇಂದು ನಾನು ನಿನ್ನನ್ನು ಹೊತ್ತುಕೊಂಡು ಹೋಗಲ? ಇಲ್ಲ, ನಿನ್ನ ಮನಸಾರ ಮೆಚ್ಚಿ ನನ್ನನ್ನು ಬಿಗಿದಪ್ಪಿ 5-10 ನಿಮಿಷ ಸುಖ ಕೊಡುವೆಯೋ? ಬಾಯಿ ಮುಚ್ಚ ಬದ್ಮಾಶ್ ನನ್ನ ಮಗನೇ. ನೀ ಮಾಡಿದ ಹೇಸಿ ಕೃತ್ಯವನ್ನ ಮುಚ್ಚಿ ಹಾಕಲು ನಿನಗ ಅವಮಾನ ಆಗಿದೆ ಅಂತ ತಿಳಿದುಕೊಂಡು ನನ್ನ ಮೇಲೇನಾದ್ರೂ ನೀನು ಸೇಡು ತೀರಿಸಿಕೊಳ್ಳಲು ಬಂದಿದ್ದೀಯಾದ್ರೆ ಈ ಚಂದ್ರಿಕಾ ಚನ್ನಮ್ಮಳಾಗಬೇಕಾಗುತ್ತೆ. ಎಚ್ಚರ. ಚೆನ್ನಮ್ಮ ಚೆನ್ನಮ್ಮ ಚೆನ್ನಮ್ಮ. ಹೇ ಚಂದ್ರಿ, ನೀನು ಚೆನ್ನಮ್ಮಳಾದರೂ ಸರಿ, ಅವಳ ಬಲಗೈ ಬಂಟ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಬಂದರು ನಿನ್ನ ಶೀಲದ ಮೇಲೆ ದರ್ಪ ಮಾಡಿ ಸರ್ಪದಂತೆ ಕುಕ್ಕುವೇನು ಆ ನಿನ್ನ ಗರತಿ ಎಂಬ ಗತ್ತುಗೆಯನು. ಬಾಯಿ ಮುಚ್ಚ ಕರ್ಮ ಚಾಂಡಾಲ. ಕೈ ಬಿಟ್ಟು ಆಚೆ ಹೋಗು. ನೀ ಮಾಡಿದ ಹೇಸಿ ಕೃತ್ಯ ಏನಾದ್ರು ನನ್ನಣ್ಣ ಕ್ರಾಂತಿವೀರನಿಗೆ ಏನಾದ್ರೂ ಗೊತ್ತಾಗಿದೆಯಾದ್ರೆ ನಿನ್ನನ್ನು ಅಡ್ಡಡ್ಡಾಗಿ ತೆಗೆದು ಉದ್ದದ್ದಾಗಿ ಅಗಲಿಸಿ ನನ್ನ ಚಪ್ಪಲಿಯನ್ನ ಹೊಲಿಸಿಕೊಂಡಾನು. ಅದನ್ನು ಎಚ್ಚರ. ಇಲ್ಲಿಂದ ಹೊರಟೋಗು. ಚಂದ್ರಿ, ಹೊಚ್ಚು ಬಾ ಹೊಚ್ಚು ಸುಳ್ಳ. ಮಕ್ಕಳಿಗೆ ಪಾಠ ಹೇಳುವ ಗುರು ನೀನೆಂದು ಗೌರವದಿಂದ ಕೇಳಿದರೆ ಈ ವಿಷಕಂಠನಿಗೆ ಗರ್ವದಿಂದ ಮಾತನಾಡುವೆಯಾ ಬಂದ ಹೇಳಿ? ಏನಂದೆ ನೀನು? ನಿನ್ನಣ್ಣನಿಗೆ ಹೇಳಿದರೆ ನನ್ನ ಮೈ ಚರ್ಮ ಸುಲಿದು ನಿನ್ನ ಕಾಲಿಗೆ ಚಪ್ಪಲಿ ಮಾಡಿಸುತ್ತೀಯ. ಬರಲೇ ಬಾ. ನಿನ್ನಣ್ಣ ಅಷ್ಟೇ ಅಲ್ಲ ಚಂದ್ರಿ, ಇಡೀ ಊರಿಗೆ ಊರೇ ಬಂದರು ನಿನ್ನನ್ನು ಮಾತ್ರ ಬಿಡುವುದಿಲ್ಲ. ಬರಲೇ. ಈ ವಿಷಕಂಠನ ಪ್ರೇಮ ಸಮ್ಮಿಲನದಲ್ಲಿ ಹೊಟ್ಟೆಯಸಿ ಬಂದ ನೀನ್ಯಾವನಲೇ ಬಡ ಬಿಕಾರೆ? ಹೆಣ್ಣು ಜಗದ ಕಳ್ಳು ಅಂತಾರೆ, ಹೆಣ್ಣನ್ನ ತ್ಯಾಗಮಯೇ ಅಂತಾರೆ. ಈ ಕನ್ನಡ ಮಣ್ಣಿನಲ್ಲಿ ಹುಟ್ಟಿದ ಪ್ರತಿಯೊಂದು ಹೆಣ್ಣನ್ನ ಭಾರತಾಂಬೆಗೆ ಹೋಲಿಸುತ್ತಾರೆ. ಬಟ್ ಹೆಣ್ಣಿನಿಂದಲೇ ಸೃಷ್ಟಿಯಾಗಿ ಹೆಣ್ಣಿನ ಗರ್ಭದಲ್ಲಿ ಹುಟ್ಟಿ ಹೆಣ್ಣಿನಿಂದಲೇ ಬೆಳೆದು ಕೊನೆಗೆ ಹೆಣ್ಣಿನಿಂದಲೇ ಮುಕ್ತಿ ಹೊಂದುವುದು ಈ ಗಂಡು ಜಾತಿ ಜನ್ಮ ಅಂತ ಗೊತ್ತಿದ್ರು ಇಂಥ ಪವಿತ್ರವಾದ ಹೆಣ್ಣಿನ ಮೇಲೆ ಕಾಮದ ಕಣ್ಣೆರಿಸಲು ಮುಂದಾದ ನಿಮ್ಮಂತ ಕಾಮಾಂಧರರ ಕಣ್ಣು ಕೀಳಲು ಮಾಯಾಂತಕ ಲೋಕದಿಂದ ಅವತರಿಸಿ ಬಂದ ಮಾಯಾಂತಕ ಮಾಳಿಂಗ. ಮುಚ್ಚು ಬಾಯಿಲ್ಲ ಭಂಗ. ಮಲಗಿ ಊಟ ಮಾಡಬಾರದು, ಕುಳಿತು ನಿತ್ಯ ಮಾಡಬಾರದು. ಒಲ್ಲದ ಮನಸ್ಸಿನ ಹೆಣ್ಣಿನ ಮೇಲೆ ಒತ್ತಾಯ ಮಾಡಬಾರದು. ಹಾಗೇನಾದರೂ ಬಲಾತ್ಕಾರದ ಸಂಚು ಕಂಡು ಬಂದರೆ ಎದೆ ಸೀಳಿ ರಕ್ತ ಕುಡಿದು ಬಿಟ್ಟೇರಿ ಮಗನ. ಎಚ್ಚರ. ಎದೆ ಸೀಳಿ ರಕ್ತ. ಏ ಮಾಲಿಂಗ, ನನ್ನ ಎದೆ ಸೀಳುವುದಿರಲಿ, ನಿನ್ನ ಎದೆ ಸೀಳಿದರೆ 2 ಅಕ್ಷರವಿಲ್ಲದ ಮಬ್ಬ ನನ್ನ ಮಗನಿದ. ಅಂದಾಗ ಇವಳನ್ನು ಕಾಪಾಡುವ ಧೈರ್ಯ ನಿನಗೆಲ್ಲಿಂದ ಬರಬೇಕಲೇ? ಧೈರ್ಯ ಲೇವಿಸ ಕಂಠ. ಅಕ್ಷರ ಕಲಿತ ತಕ್ಷಣ ದೇಹದಲ್ಲಿ ಧೈರ್ಯ ಬರುತ್ತದೆ ಎಂದು ತಿಳಿದುಕೊಂಡಿರುವೆನಲೇ ಮಂಚೆ. ಜೈ ಜವಾನ್ ಜೈ ಕಿಸಾನ್ ಅಂತ ರೈತಾಪಿ ಕುಟುಂಬದಲ್ಲಿ ಹುಟ್ಟಿ ಜವಾರಿ ಪದಾರ್ಥವನ್ನೇ ತಿಂದು ಜಬರ್ದಸ್ತಾಗಿ ಬೆಳೆದ ಹಳ್ಳಿ ಹುಲಿಲೇ ಈ ಮಾಳಿಂಗ. ಹಳ್ಳಿ ಹುಲಿ. ಏ ಮಾಳಿಂಗ, ನೀನು ನಮ್ಮಂತ ಹಳ್ಳಿ ಹುಲಿಗಳಿಗೆ ಇವಳನ್ನು ಕಾಪಾಡಲೇ ನನ್ನಿಂದ ನೋಡೋಣ. ಏ ಬಿಸ ಕಂಠ, ಚಾಲೆಂಜ್ ಮಾಡಬೇಡಲೇ. ಹೈಬ್ರಿಡ್ ಕೂಳು ತಿಂದ ಬದ್ಮಾಸ್ ನನ್ನ ಮಗನೇ. ದೇಶ ಕಾಯುವವನು ಸೈನಿಕ, ರಾಜ್ಯ ಆಳುವವನು ನಾಯಕ. ನಿಮ್ಮಂತ ಎದುರಾಳಿಯ ಚಾಲೆಂಜ್ ಸ್ವೀಕರಿಸಿ ಹೊಳೆಯ ತಟ್ಟೆ ಎದೆಯ ಮೇಲೆ ಕಾಲಿಟ್ಟು ಎದ್ದು ನಿಲ್ಲವನು ಈ ಮಾಯಾಂತಕ ಮಾಳಿಂಗ. ಏ ಮಾಳಿಂಗ, ಈ ನಿನಗೆ ಗಂಡಸ್ತನ. ನಿನಗೆ ಗಂಡಸ್ತನವಿದ್ದರೆ ಮುಟ್ಟಿ ನೋಡಲೇ ಇವಳನ್ನ. ಗಂಡಸ್ತನ. ಏ ಮಾಳಿಂಗ, ಈ
ವಿಷಕಂಠನಿಗೆ ಗಂಡಸ್ತನೂ ಇದೆ, ಇವಳ ಗರ್ಭದಲ್ಲಿ ಪಿಂಡ ಬಿಡುವ ತಾಕತ್ತು ಇದೆ ಮಗನ. ಬಟ್ ನೀನು ನನಗೆದುರಾಗಿ ತೊಡೆ ತಟ್ಟಿ ನಿಂತಿರುವೆ ಎಂದಾಗ ಮೊದಲು ನಿನ್ನನ್ನು ಸಾಯಿಸಿ ಆಮೇಲೆ ಇವಳನ್ನು ನೋಡಿಕೊಳ್ಳುತ್ತೇವೆ. ಪಿಸ್ತೂಲ್ ತೋರಿಸಿದರೆ ಹೆದರುವ ಗಂಡಲ್ಲ ಈ ಮಾಳಿಂಗ. ಚಂಡನರ ಮಗನೇ, ಮನಸ್ಸಿಲ್ಲದ ಹೆಣ್ಣಿನ ದೇಹವನ್ನು ಮುಟ್ಟಿ ಅವಳ ಗರ್ಭದಲ್ಲಿ ಪಿಂಡ ಬಿಡುತ್ತೇನೆಂದು ಹೇಳುವ ನಿಮ್ಮಂಥ ಗಂಡುಗಳ ಪಾಪದ ಪಿಂಡವನ್ನೇ ಸುಂದರಸಿ ರಾಜಕೀಯ ಹೆಸರಿನಲ್ಲಿ ರಾವಣನ ರಾಜಕೀಯ ಮಾಡಿ ಬಡವರ ಬದುಕನ್ನೇ ಬರಡು ಮಾಡುವ ನಿಮ್ಮಂತ ಬಂಡ ಶ್ರೀಮಂತರ ವಿರುದ್ಧ ಹೊಡೆ ತಟ್ಟಿನಿಂದ ಈ ಮಾಳಿಂಗನಿಗೆ ಆ ಬಂಡ ಬ್ರಿಟಿಷರ ಪಿಸ್ತೂಲ್ ತೋರಿಸಿದರೆ ಹೆದರುವ ಗಂಡಲ್ಲ ಈ ಮಾಳಿಂಗ. ಶಕ್ತಿಧಾಮ ಅನ್ನೋ ಅನಾಥಾಶ್ರಮದಲ್ಲಿ ಸಾವಿರಾರು ಅನಾಥ ಮಕ್ಕಳಿಗೆ ಊಟ ಬಟ್ಟೆ ವಸತಿಯನ್ನು ಕೊಟ್ಟು ಅಂತರ ಬಾಳಿಗೆ ಬೆಳಕಾಗಿ ಬಡವರ ಬದುಕಿಗೆ ಬಂಗಾರವಾಗಿ ಅನಾಥ ಮಕ್ಕಳಿಗೆ ದೇವರಾಗಿ ಕಣ್ಮರೆಯಾದ ಕನ್ನಡದ ಕಂದ ಕನ್ನಡದ ಕಣ್ಮಣಿ ಜೊತೆಗಿರದ ಜೀವ ಎಂದಿಗೂ ಜೀವಂತ ಎಂದರೆ ಡಾಕ್ಟರ್ ಪುನೀತ್ ರಾಜಕುಮಾರ್. ಸೇಡಿಗಾಗಿ ಸಿಡಿದೆದ್ದ ಶಿವಶಕ್ತಿ ಎಂದರೆ ಈ ದೇಶದ ಬೆನ್ನೆಲುಬು ರೈತನ, ಈ ರಾಷ್ಟ್ರದ ಸಂಪತ್ತು ರೈತನ, ಈ ದೇಶದ ಬೆನ್ನೆಲುಬು ರೈತನೇ, ಈ ಜಗತ್ತಿಗೆ ಅನ್ನ ಹಾಕುವ ಅನ್ನದಾತ ಕವಿ ರಾಜರತ್ನ DR ಪೂಜಾ. ಸೇಡಿಗಾಗಿ ಸಿಡಿದೆದ್ದ ಶಿವನಾಗ ಎಂದರೆ ಪುಂಡ ಪೋಖರಿಗಳ ಗಂಡ ಗಂಡೆದೆಯ ಸೂರರ ಮಿಂಡ. ನಿಮ್ಮಂಥ ಪುಂಡರಿಗೆ ಚಂಡ ಪ್ರಚಂಡ ಕಲಾಕೇಸರಿ ಹಂಪಿ ಹೊಳೆ ಬಸವಕುಮಾರ್. ಸೇಡಿಗಾಗಿ ಸಿಡಿದೆದ್ದ ಸೂರ್ಯ ಚಂದ್ರ ಎಂದರೆ ಕಳ್ಳರ ಗುರು ಪುಂಡರ ಗಂಡ ಬಡವರ ಬಂದು ಸೊಕ್ಕಿನ ಶ್ರೀಮಂತರ ಶತ್ರು ಕವಿಗಳ ಕವಿ ರಾಜ್ಯ ವರ್ಮ ಗಂಡ ಬೇರುಂಡ ಮದನ ಕುಮಾರ್ ಕಡವೆ. ಹಾಲು ಮತದ ಹುಲಿ ಎಂದರೆ ಅಭಿನವ ಕಾಳಿದಾಸ್ ವಿ ಪೊಲೀಸ್. ಅವರು ರಚಿಸಿರುವ ಈ ನಾಟಕದಲ್ಲಿ ನಿಮ್ಮಂತ ಕಳ ನಾಯಕರ ವಿರುದ್ಧ ಬಂಡಾಯ ಎಪ್ಪಿಸಿದ ಭಂಡಾರದ ಹುಲಿ, ಎಪ್ಪಿಸಿದ ಭಂಡಾರದ ಹುಲಿ. ಮಾಳಿಂಗ, ನೀನು ನಮ್ಮಂತ ಖಳನಾಯಕರ ವಿರುದ್ಧ ಬಂಡಾಯ ಎಬ್ಬಿಸುವ ಮುನ್ನ ಆ ನಿನ್ನ ಬಂಡಾಯವನ್ನು ಭಸ್ಮ ಮಾಡಿ ನಿಮ್ಮ ಸಂಸಾರದಲ್ಲಿ ವಿಷಪ್ರಸಾದ ಬಿಟ್ಟು ಸಂಭ್ರಮದ ನಿಮ್ಮ ಸಂಸಾರವನ್ನು ಸಂಹಾರ ಮಾಡಿ ನನ್ನ ಸೇಡಿನ ಸಾಮ್ರಾಜ್ಯವನ್ನು ಕಟ್ಟಿ ನಿನ್ನ ಶವದ ಮೇಲೆ ನಾನು ಹೆಜ್ಜೆ ಇಟ್ಟು ನಗಲಿಲ್ಲ. ನನ್ನ ಹೆಸರು ವಿರಾಟ ರೂಪದ ವಿಷಕಂಠನೇ ಅಲ್ಲ ಮಗ. ಬರುತ್ತೇನೆ. ಆಹಾ, ಈಗ ಇವಳನ್ನು ದಕ್ಕಿಸಿಕೊಂಡೆ ಎಂದು ಎದೆ ಉಬ್ಬಿಸಿ ತಲೆ ಎತ್ತಿ ನಾನು ಕಥಾನಾಯಕ ಎಂದು ಬಸುಗುಟ್ಟಬೇಡ. ನಿನ್ನಂತ ಕಥಾನಾಯಕರಿಗೆ ಅಂಕಿತ ನಾಮವನ್ನಾಕಿ ನಾನೇ ಖತರ್ನಾಕ್ ನಾಯಕನಾಗಿ ನಿಮ್ಮೆದುರಿಗೆ ನಿಂತಾಗ ಆಗ ನೀವಿಬ್ಬರು ಬಂದು ನನಗೆ ತಲೆ ತಗ್ಗಿಸಲೇಬೇಕು. ಅಂದಾಗ ಅರ್ಥವಾಗುತ್ತದೆ BB ಪೊಲೀಸ್ ರಚಿಸಿರುವ ಈ ಖಳನಾಯಕನ ಕುಟಿಲ ಕಾರಸ್ಥಾನದ ಕೈ ಚಳಕ. ಹೇ ಬಣ್ಣದ ಬಡಿವಾರ ಗಿತ್ತಿಯೇ, ಈ ಊರಿನಲ್ಲಿ ನಾನೊಬ್ಬಳೆ ಸುಂದರಿ. ಎಲ್ಲ ಗಂಡಸರು ನನ್ನ ಹತ್ರ ಬರಬೇಕು ಅಂದುಕೊಂಡಿದ್ದರೆ ಅದು ನಿನ್ನ ಮುಟ್ಟಾಳತನ. ವಿಷದ ಪಥದಲ್ಲಿಯೇ ಹುಟ್ಟಿ ಅವತರಿಸಿ ಬಂದಿರುವ ಈ ವಿಷಕಂಠ ಮೆಚ್ಚಿದ ಹೆಣ್ಣನ್ನು ಕೈ ಮಾಡಿ ಕಣ್ಸನ್ನೆಯಲ್ಲಿಯೇ ಕರೆದ್ರ ಈ ವಿಷಕಂಠನ ಮನೆಯ ಮುಂದೆ ಸಾಲು ಸಾಲು ಸರದಿ ಹಚ್ಚಿ ನಿಲ್ತಾರೆ. ಅದೇ ಸರದಿಯಲ್ಲಿ ನೀನು ಇರುತ್ತೀಯ ಎಂಬುವುದೊಂದು ಮಾತ್ರ ನೆನಪಿಗೆ ಹಾರಬೇಡ. ಈ ವಿಷಕಂಠ ಕಣ್ಣಿಟ್ಟ ಹಣ್ಣು, ಮನಸ್ಸಿಟ್ಟ ಹೆಣ್ಣು, ಗುರಿ ಇಟ್ಟ ಇಂಥ ಬೇಟೆಯ ನಾಡದೆ ಬಿಟ್ಟವನಲ್ಲ ಈ ವಿಷಕಂಠ. ದಟ್ ಈಸ್ ಮಂಡ, ಜಗಮಂಡ. ಹೋಗು ವಿಷಕಂಠ ಹೋಗು.
ನಿನಗೇನು ಗೊತ್ತು ಈ ಮಾಳಿಂಗ ಬಡವರ ಬದುಕನ್ನೇ ಭಗ್ನಗೊಳಿಸುವ ನಿಮ್ಮಂತ ಬಂಡ ಶ್ರೀಮಂತರ ಪ್ರಾಣ ತೆಗೆಯುವ ಸಿಂಹ ಸತ್ವರಬೇಕು. ಹಣದ ಅಹಂಕಾರ, ಶ್ರೀಮಂತಿಕೆಯ ಸೊಕ್ಕು, ಅಧಿಕಾರದ ವ್ಯಾಮೋಹದಲ್ಲಿ ಕಂಡ ಹೆಣ್ಣಿನ ಜೀವನ ಜೊತೆ ಆಟ ಆಡಿ ಅವರ ಶೀಲವನ್ನೇ ಹಾಳು ಮಾಡಿ ಕೊನೆಗೆ ಅವರನ್ನೇ ಕೊಲೆ ಮಾಡುವ ನಿಮ್ಮಂತ ಕಾಮದ ಕತ್ತೆಗಳ ರುಂಡವನ್ನು ಪಡೆದು ರುಂಡಕ್ಕೆ ನೋ ಮೆಟ್ಟುವ ಮೆಟ್ಟಿನ ಸರ ಹಾಕಿ ಸತ್ತ ನಿನ್ನ ದೇಹವನ್ನ ಬೀದಿಯಲ್ಲಿ ಮೆರವಣಿಗೆ ಮಾಡಿ ನಿನ್ನ ಶವದ ಮೇಲೆ ನಾನು ಹೆಜ್ಜೆ ಇರುವುದನ್ನ ಈ ಸಮಾಜದ ಗರತಿಯರು ನೋಡಿ ನಗುವಂತೆ ಮಾಡಲಿಲ್ಲ. ನೋಡು, ನಮ್ಮಪ್ಪನ ರಕ್ತಕ್ಕೆ ಹುಟ್ಟಿದ ಮಗನಲ್ಲ. ಟೀಚರ್, ನಿಮಗಿನ್ನು ಸ್ಕೂಲಿಗೆ ಹೊತ್ತಾಗುತ್ತದೆ, ನೀವಿನ್ನು ಸ್ಕೂಲಿಗೆ ಹೋಗಿ. ನೋಡು ಮಣಿಗ, ಇವತ್ತು ರವಿವಾರ ಅಂತ ಸ್ಕೂಲಿಗೆ ರಜಾ ಇತ್ತು. ಅದಕ್ಕೆ ಮನೇಲಿ ಬೇಸರ ಆಗಿ ಹೊರಗಡೆ ಸುತ್ತಾಡ್ಕೊಂಡು ಬರೋಣ ಅಂತ ಹೊರಟಿದ್ದೆ. ಅಷ್ಟರಲ್ಲಿ ಈ ಕಾಮದ ಬೇತಾಳ ಒಬ್ಬ ಕಾಮದ ನಾಯಿಯಂತೆ ನನ್ನ ಮೇಲೆ ಕಣ್ಣು ಹಾಕ್ಬಿಟ್ಟ. ಟೀಚರ್, ಇಂಥ ಕಾಮದ ಕತ್ತಿಗೆ ನೀವೆಂದು ಭಯಪಡಬೇಡಿ. ಈ ಮಾಳಿಂಗನೆಂಬ ಮೂರಕ್ಷರದ ಮನುಷ್ಯ ಈ ಭೂಮಿ ಮೇಲೆ ಇರುವವರೆಗೂ ನಿಮ್ಮಂತ ಅಬಲೆಯರ ಮಾನ ಪ್ರಾಣ ಕಾಪಾಡುವ ರಕ್ಷಕನಾಗುತ್ತಾನೆ. ಟೀಚರ್, ನೀವಿನ್ನು ಮನೆಗೆ ಹೋಗಿ, ನಾನು ಸ್ವಲ್ಪ ಹೊಲಕ್ಕೆ ಹೋಗಿ ಬರುತ್ತೇನೆ. ಮಾಳಿಂಗ ಸ್ವಲ್ಪ ನಿಂತ್ಕೊಳ್ಳಿ. ಯಾಕೆ ಟೀಚರ್? ಬೇಡಿ. ನೋಡಿ, ಬಹಳ ದಿನದಿಂದ ನಿಮ್ಮ ಹತ್ರ ಒಂದು ವಿಷಯವನ್ನ ಹೇಳ್ಬೇಕಂತ ನನ್ನ ಮನಸ್ಸು ಯಾಕೋ ಬಯಸ್ತಾ ಇದ್ದೆ. ಆ ಮಾತನ್ನ ಕೇಳಿ ನೀವು ಬೇಸರ ಮಾಡಿಕೊಳ್ಬಾರ್ದು. ಟೀಚರ್, ನೀವು ಯಾವ ಮಾತು ಕೇಳಿದರೂ ಈ ಮಾಳಿಂಗನಿಗೆ ಬೇಸರವಿಲ್ಲ, ಧಾರಾಳವಾಗಿ ಕೇಳಿ. ನೋಡಿ ಮಾಳಿಂಗ, ನನ್ನ ಮನಸ್ಸು ನಿಮ್ಮನ್ನ ಮನಸಾರೆ ಪ್ರೀತಿಸ್ಬೇಕು ಅಂತ ಅನಿಸ್ತಾ ಇದೆ. ನನ್ನ ಕೊನೆ ಉಸಿರಿನೊಳಗು ನಿಮ್ಮನ್ನೇ ನನ್ನ ಬಾಳ ಸಂಗಾತಿಯನ್ನಾಗಿ ಮಾಡ್ಕೋಬೇಕಂತ ನನ್ನ ಮನಸ್ಸು ಯಾಕೋ ಬಯಸ್ತಾ ಇದೆ. ಟೀಚರ್, ಏನು ಹೇಳ್ತಾ ಇದ್ದೀರಾ ನೀವು? ನೀವು ವಿದ್ಯಾವಂತರು, ಸರಕಾರಿ ನೌಕರಿ ಮಾಡುವವರು. ನಾನು ಏನು ಬರದ ತಟ್ಟ, ಊರಲ್ಲಿ ಹುಂಬನತೆ ತಿರುಗುವ ಈ ಉಡಾಳನಲ್ಲಿ ಆಕಾಶದಲ್ಲಿ ನಕ್ಷತ್ರದಂತೆ ಮಿನುಗುತ್ತಿರುವ ನೀವೆಲ್ಲಿ? ಬೇಡಿ ಟೀಚರ್, ಬೇಡಿ. ನಿಮ್ಮ ಮನಸ್ಸನ್ನು ಬದಲಾಯಿಸಿಕೊಳ್ಳಿ. ನಿಮ್ಮ ಯೋಗ್ಯತೆಗೆ ತಕ್ಕಂತ ವರವನ್ನ ನೋಡಿ ಮದುವೆ ಮಾಡಿಕೊಳ್ಳಿ. ನಾನಿನ್ನು ಬರುತ್ತೇನೆ. ನೋಡಿ ನಿಂತ್ಕೊಳ್ಳಿ ಮನೆಗ, ನಿಂತ್ಕೊಳ್ಳಿ. ವಿದ್ಯಾವಂತರು, ಅವಿದ್ಯಾವಂತರು, ಬಡವರು, ಶ್ರೀಮಂತರು, ಯೋಗ್ಯತೆಗಿಲ್ಲದ ಈ ಮಾತನ್ನು ಮನುಷ್ಯರಾಗಿ ನೀವು ಆಡಬಾರ್ದು. ನೋಡಿ, ಕೊನೆಗೆ ಭೇದ ಭಾವವನ್ನು ತೋರಿಸಿದ್ರೆ ನನ್ನ ಗೋಡಿಗೆ ಅಡ್ಡಿಯಾಗದೆ ಆದಷ್ಟು ಬೇಗ ನನ್ನ ಪ್ರೀತಿಯನ್ನು ಒಪ್ಕೋಬೇಕೆನ್ನೋದೇ ನನ್ನ ಆಸೆ. ಆದಷ್ಟು ಬೇಗ ಜಾಣನಾಗಿ ನನ್ನ ಪ್ರೀತಿಯನ್ನು ಒಪ್ಕೊಳ್ಳಿ ಮಾಲಿಂಗ. ಐ ಲವ್ ಯು ಮಾಲಂಗ, ಐ ಲವ್ ಯು. ಐ ಲವ್ ಯು ಚಂದ್ರಿಕಾ, ಐ ಲವ್ ಯು.
ಚಂದ್ರಿಕಾ, ಇದೇ ಖುಷಿಗೆ ಇನ್ನೊಂದು ಹಾಡನ್ನ ಹಾಡಿ ಈ ಜನರ ಮನಸ್ಸನ್ನು ತಲುಸುವೆಯಾ? ನಿಮ್ಮ ಇಷ್ಟದಂತೆ ಆಗಲಿ. ಜೊತೆಯಾಗಿ ಹಿತವಾಗಿ ಸೇರಿ ನಡೆವ ಸೇರಿ ನುಡಿವ ನನ್ನ ಬದುಕಲ್ಲಿ ಎಂದು ಬೆಳಕಾಗಿರು, ನನ್ನ ಉಸಿರಲ್ಲಿ ಎಂದು ಉಸಿರಾಗಿರು, ನಿನ್ನ ಬಿಡಲಾರೆ ನಾನೆಂದಿಗೂ. ಜೊತೆಯಾಗಿ ಹಿತವಾಗಿ ಸೇರಿ ನಡೆವ ಸೇರಿ ನುಡಿವ ಆ ಭಾನ ನೆರಳಲ್ಲಿ ಆ ಸೂರ್ಯನ ದುರಲ್ಲಿ ಒಲವಿಂದ ನಾವೀಗ ಈ ಗಂಗೆ ಲಡದಲ್ಲಿ ಒಂದಾದ ಸವಿಯಾದ ಮಾತನ್ನು ನುಡಿವ. ನೀನೇ ನನ್ನ ಪ್ರಾಣ, ನೀನೇ ನನ್ನ ಪ್ರಾಣ, ನಿನ್ನ ಬಿಡಲಾರೆ ನಾನೆಂದಿಗೂ. ಹಿತವಾಗಿ ಸೇರಿ ನುಡಿವ. ಹಗಲಲ್ಲೂ ಒಂದಾಸೆ, ಇರುಳಲ್ಲೂ ಒಂದಾಸೆ, ಎಲ್ಲವೂ ಒಂದೇನೆ ನಿನ್ನೊಡನೆ ಇರುವಾಸೆ. ಬೇರೆ ಮಾತೇಳೆ ನನ್ನ ನೀನಲ್ಲೇ, ನಾವಂತೂ ಹೀಗೆ ನಡೆಯುವ, ನಾವಂತೂ ಹೀಗೆ ನಡೆಯುವ. ಜೊತೆಯಾಗಿ ಸೇರಿ ನಡೆವ ನನ್ನ ಬದುಕಲ್ಲಿ ನೀ, ನನ್ನ ಉಸಿರಲ್ಲೂ ನೀ, ನಿನ್ನ ಬಿಡಲಾರೆ ನಾನೆಂದಿಗೂ. ಮಾಲಿಂಗ, ಆದಷ್ಟು ಬೇಗ ನಮ್ಮಿಬ್ಬರ ಮದುವೆ ವಿಷಯವನ್ನ ನಮ್ಮ ಅಣ್ಣನಿಗೆ ನಾನು ತಿಳಿಸ್ತೇನೆ, ನಿಮ್ಮ ಅಣ್ಣನಿಗೆ ನೀನು ತಿಳಿಸು, ಆಯ್ತೇನು? ಆಯ್ತು ಚಂದ್ರಿಕಾ. ಸರಿ, ನಾನು ಹೋಗಿ ಬರ್ತೀನಿ ಮಾಲಿಂಗ. ಟಾಟಾ, ಬಾಯ್ ಬಾಯ್.